ಕೊರಟಗೆರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪರಮೇಶ್ವರ್ ಕಪ್ ಗೆದ್ದ ಬೆಂಗಳೂರಿನ ಆರ್ಕೆ ಮೈಟಿ ಟೀಮ್. ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಕೊರಟಗೆರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಪರಮೇಶ್ವರ್ ಕಪ್ ಕ್ರಿಕೆಟ್ ಟೂರ್ನಿಯನ್ನ ಆಯೋಜನೆ ಮಾಡಲಾಗಿತ್ತು. 3 ದಿನಗಳ ಕಾಲ ಹೊನಲು ಬೆಳಕಿನ ಪರಮೇಶ್ವರ್ ಕಪ್ ಪಂದ್ಯಾವಳಿ ನಡೆದಿದ್ದು, ರಾಜ್ಯದಿಂದ ಸುಮಾರು 24 ತಂಡಗಳು ಭಾಗಿಯಾಗಿದ್ದವು. ಅದರಲ್ಲಿ ಬೆಂಗಳೂರಿನ ಆರ್ಕೆ ಮೈಟಿ ತಂಡ ಪ್ರಥಮ ಸ್ಥಾನವನ್ನ ಪಡೆದಿದ್ದರೆ, ತುಮಕೂರಿನ ಅಶ್ವಮೇಧ ತಂಡ ದ್ವಿತೀಯ ಸ್ಥಾನ ಹಾಗೂ ಉಡುಪಿಯ ಪಾಂಚಜನ್ಯ ಕೋಟ ತೃತೀಯ ಸ್ಥಾನ ಹಾಗೂ ಕುಣಿಗಲ್ನ ಕಿಂಬರ್ಲಿ ಟೀಮ್ 4ನೇ ಸ್ಥಾನವನ್ನ ಪಡೆದುಕೊಂಡಿತ್ತು. ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಗೆ ಪಾತ್ರರಾದ ಸ್ಯಾಂಡಿಗೆ ಬೈಕ್ ಬಹುಮಾನ ಮತ್ತು ಬೆಸ್ಟ್ ಬೌಲರ್ ಸಂದೀಪ್, ಬೆಸ್ಟ್ ಬ್ಯಾಟ್ಸ್ಮನ್ ಸಿದ್ದು ಅವರಿಗೆ ಸಚಿವ ಪರಮೇಶ್ವರ್ ಬಹುಮಾನವನ್ನ ನೀಡಿ ಗೌರವಿಸಿದರು. ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ್ದ ಸಚಿವ ಪರಮೇಶ್ವರ್ ಕಪ್ ಗೆದ್ದ ತಂಡಗಳಿಗೆ ಬಹುಮಾನವನ್ನ ನೀಡಿದರು. ಈ ವೇಳೆ ತಹಶೀಲ್ದಾರ್ ಕೆ ಮಂಜುನಾಥ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಅರಕೆರೆ ಶಂಕರ್, ಯುವ ಅಧ್ಯಕ್ಷ ಬೈರೇಶ್, ಯುವ ಉಪಾಧ್ಯಕ್ಷ ದೀಪು, ಕ್ರಿಕೆಟ್ ಆಯೋಜಕ ನಂದೀಶ್ ಸೇರಿ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಪರಮೇಶ್ವರ್, ವಸಂತ ನರಸಾಪುರ ಸಮೀಪ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣ ಆಗ್ತಿರೋದು ತುಮಕೂರು ಜಿಲ್ಲೆಗೆ ಹೆಮ್ಮೆಯ ವಿಚಾರ ಆಗಿದೆ. ರಾಜ್ಯದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದ ಕಾಮಗಾರಿ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಿ ಮುಂದಿನ ವರ್ಷದೊಳಗೆ ನಾವು ರಣಜಿ ಪಂದ್ಯವನ್ನ ಆಡಲಿದ್ದೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು. ನಿಮಗೆ ಆಶ್ಚರ್ಯ ಆಗಬಹುದು, ಈಗಾಗಲೇ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಾನು ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಏನು ನಮ್ಮ ಕ್ಷೇತ್ರದ ಬಾರ್ಡರ್ನಲ್ಲಿ ವಸಂತ ನರಸಾಪುರದಲ್ಲಿ ಸುಮಾರು 160 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅನ್ನ ಕಟ್ತೇವೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಬಹುಶಃ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ನನಗೆ ಅವರು ಭರವಸೆ ಕೊಟ್ಟಿದ್ದಾರೆ, ಮುಂದಿನ ವರ್ಷ ನಾವು ಕನಿಷ್ಠ ಒಂದು ರಣಜಿ ಟೂರ್ನಮೆಂಟ್ ಅನ್ನ, ರಣಜಿ ಮ್ಯಾಚ್ ಅನ್ನ ನಾವು ಆ ಗ್ರೌಂಡ್ ಅಲ್ಲಿ ಆಡಿಸ್ತೇವೆ ಅಂತ ಹೇಳಿ ನಮ್ಮ KSCA ಸೆಕ್ರೆಟರಿ ಅವರು ನನಗೆ ಶಂಕರ್ ಅವರು ಮಾತು ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಏನು ಪ್ರತಿಭೆ ಇದೆ, ಆ ಪ್ರತಿಭೆಯನ್ನ ಹೊರತರೋದಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಬಹಳ ಜನ ಕ್ರೀಡಾಪಟುಗಳಿದ್ದಾರೆ. ಫುಟ್ಬಾಲ್ನಲ್ಲಿದ್ದಾರೆ, ಕಬಡ್ಡಿನಲ್ಲಿದ್ದಾರೆ, ಆಮೇಲೆ ಖೋಖೋನಲ್ಲಿದ್ದಾರೆ. ಖೋಖೋ ನಾವು ಅನೇಕ ಸಂದರ್ಭದಲ್ಲಿ ಆಲ್ ಇಂಡಿಯಾ ಚಾಂಪಿಯನ್ಸ್ ಆಗಿದ್ರು ತುಮಕೂರಿನಿಂದ. ಆದ್ರಿಂದ ಕ್ರಿಕೆಟ್ನಲ್ಲೂ ಕೂಡ ಹೆಚ್ಚು ಪ್ರತಿಭೆಗಳು ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥದ್ದನ್ನು ಗುರುತಿಸಿ ಅವರನ್ನ ಹೊರತರಬೇಕು ಅಂತ ಹೇಳಿ ನಾನು ಆಯೋಜನೆಯನ್ನು ಮಾಡಿಕೊಂಡಿದ್ದೇನೆ. ಅದೇ ರೀತಿ ಕೆಲಸವನ್ನು ಮುಂದಿನ ದಿನದಲ್ಲಿ ಮಾಡ್ತೇನೆ. ನಾನು ಓರ್ವ ಕ್ರೀಡಾಪಟುವಾಗಿ ಕ್ರೀಡೆಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನ ನೀಡಿದ್ದೇನೆ. ಕೊರಟಗೆರೆ ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದ 3 ಕೋಟಿ ವೆಚ್ಚದ ಒಳಾಂಗಣ ಕ್ರೀಡಾಂಗಣವನ್ನ 40 ದಿನಗಳೊಳಗೆ ಉದ್ಘಾಟನೆ ಆಗಲಿದೆ. ಕೊರಟಗೆರೆ ಕ್ಷೇತ್ರದ ಯುವ ಕ್ರೀಡಾಪಟುಗಳಿಗೆ ನಾನು ನೀಡಿದ ಭರವಸೆಯನ್ನ ಈಡೇರಿಸುವ ಕೆಲಸವನ್ನ ಮಾಡಿದ್ದೇನೆ ಅಂತ ಹೇಳಿದರು. ರಾಜ್ಯ ಮಟ್ಟದ ಕ್ರಿಕೆಟ್ ಆಟವು ನಮ್ಮ ಕೊರಟಗೆರೆಯಲ್ಲಿ ನಡೆಯುತ್ತಿರೋದು ಹೆಮ್ಮೆಯ ಸಂಗತಿ. ಇದೇ ರೀತಿಯಲ್ಲಿ ಮುಂದಿನ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಆಡುವಂತಹ ಕ್ರೀಡಾಂಗಣ ನಿರ್ಮಾಣ ಆಗಲಿದೆ ಅಂತ ತಿಳಿಸಿದರು. ತಯಾರು ಮಾಡೋದಕ್ಕೆ ನಮ್ಮ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯಿತಿ 3 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ. ಯಾಕೆಂದ್ರೆ ಇದು ನಾವು ಸ್ವಲ್ಪ ಇನ್ನೂ ಚಂದ ಮಾಡಬೇಕು. ಇನ್ನೂ ಚಂದ ಮಾಡಿ ಇಲ್ಲಿ ಜಿಲ್ಲೆಯವರು ಇಲ್ಲೇ ಬಂದು ಆಡಬೇಕು. ಕೊರಟಗೆರೆ ಅಂತ ಹೇಳಿದ್ರೆ ಕಡಿಮೆ ಇಲ್ಲ, ಇಲ್ಲೇ ಬಂದು ಜಿಲ್ಲೆಯವರು ಆಡಬೇಕು. ಆ ರೀತಿ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾರು ಈ 8 ಟೀಮ್ನಲ್ಲಿ ಯಾರು ಫೈನಲ್ಸಿಗೆ ಬಂದು ಯಾರು ಚಾಂಪಿಯನ್ ಆಗ್ತಿರೋ ಗೊತ್ತಿಲ್ಲ. ಆ 8 ಟೀಮಿಗೆ ನಾನು ಶುಭ ಕೊಡ್ತೇನೆ. ವಿಶ್ ಆಲ್ ದ ಬೆಸ್ಟ್. ನೀವೆಲ್ಲರೂ ಕೂಡ ಎಲ್ಲರೂ ಗೆಲ್ಲಬೇಕು, 8 ಗೆಲ್ಲಬೇಕು ನಮಗೆ ಅಲ್ವಾ. 8 ಗೆದ್ರೆ ಬಹಳ ಚೆನ್ನಾಗಿರುತ್ತೆ, ಆದ್ರೆ 8 ಗೆದ್ದಿಯಕ್ಕೆ ಆಗದೇ ಇಲ್ಲ. ಅದರಿಂದ ಒಂದೇ ಟೀಮ್ ಗೆದ್ದಿತ್ತೆ. ಕಪ್ ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ, ನಾನು ಆಡೋಣ ಅನ್ಸುತ್ತೆ, ಅಷ್ಟು ದೊಡ್ಡದಾಗಿದೆ. ಆದ್ರಿಂದ ಒಳ್ಳೇದಾಗ್ಲಿ, ಶುಭವಾಗ್ಲಿ. ವಿಶ್ ಆಲ್ ದ ಬೆಸ್ಟ್ ಆಲ್ ದ 8 ಟೀಮ್ಸ್. ಜೊತೆಗೆ ನಿಮಗೆ ನೀವು ಬಸ್ಸಲ್ಲೆಲ್ಲ ಬರಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ನಮ್ಮ ಹುಡುಗರು ಒಂದು ಬೈಕ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರು ಗೆದ್ದಿದ್ದಾರೆ ಅವ್ರಿಗೆ
ಮ್ಯಾನ್ ಆಫ್ ದಿ ಮ್ಯಾಚ್ ಸೀರೀಸ್, ಮ್ಯಾನ್ ಆಫ್ ದಿ ಸೀರೀಸ್ಗೆ ಇಲ್ಲಿ ಒಂದು ಯಾವ್ದಪ್ಪ ಅದು ರೈಡರ್, US ರೈಡರ್ ಬೈಕ್ ಅನ್ನ ನನಗೊಂದು ಕೊಡ್ರು, ಬಹಳ ಚೆನ್ನಾಗಿದ್ದಾಗಿದೆ. ಅದು ನಿಮಗೆ ಸಿಕ್ಕತ್ತೆ. ಯಾರು ಬೆಸ್ಟ್ ಪ್ಲೇಯರ್ ಆಗ್ತಾರೆ ಟೂರ್ನಮೆಂಟಿಗೆ ಅವರಿಗೆ ಸಿಗುತ್ತೆ. ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಬಾರಿ ಶುಭವನ್ನ ಕೋರ್ತೇನೆ. ಮತ್ತೊಂದು ಬಾರಿ ಬೇಜಾರು ಯಾರಿಗೂ ಆಗಬಾರ್ದು. ಯಾರು ಈ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದಾರೆ ನಮ್ಮ ಹುಡುಗರು, ಅವರ ಹೆಸರುಗಳು ಓದಿದ್ದೇನೆ. ಅದ್ರ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಇನ್ನೂ ಯಾರ್ಯಾರು ಸಹಾಯ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಹೇಳ್ತೇನೆ. ಮುಂದೆ ಕೂಡ ಇದೇ ರೀತಿ ಸಹಾಯ ಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ಅನ್ನು ಮಾಡೋಣ ಅಂತ ಹೇಳಿ ನನಗೆ ಅವಕಾಶ. ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡಲು ಗೃಹ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ. ಶಾಲಾ ಕಾಲೇಜುಗಳಲ್ಲಿ ಉಪನ್ಯಾಸಕರು ಮಕ್ಕಳಿಗೆ ಕ್ರೀಡೆಗಳಲ್ಲಿ ಆಸಕ್ತಿಯನ್ನ ತೋರಿಸಿದ್ರೆ ಮಾದಕ ವಸ್ತುಗಳೇ ದೂರ ಆಗಲಿವೆ. ಪೋಷಕರು ಕೂಡ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.